ಆಗಿ ನಗ್ತಾ ಇರ್ತಾನೆ, ಇಲ್ಲ ಸೈಲೆಂಟ್ ಆಗಿ ಅಳ್ತಾ ಇರ್ತಾನೆ. ಚೆನ್ನಾಗಿದ್ದಾರೆ. ಅವ್ರೆಲ್ಲಿದ್ದಾರೆ? ಇಲ್ಲಿ ಇಲ್ಲೇ ಇದ್ದಾರೆ. ಏನಾಗಿದೆ ಅವ್ರಿಗೆ? ಅವ್ರು ಹೇಗಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ನೋಡ್ತಾ ಇರ್ಬೋದು ನೀವೇ, ನೋಡಿ ಹೆಂಗ್ ಮಾತಾಡ್ತಿದ್ದಾರೆ ನೋಡಿ, ಬಂದು ಹೊಡೆದೇ ಬಿಡ್ತಾರೆ ಇವಾಗ. ಎಲ್ರಿಗೂ ನಮಸ್ಕಾರ, ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇವತ್ತು ನಾವು ಮೈಸೂರಿನಲ್ಲಿರುವಂತಹ ದೀಪಶ್ರೀ ಪುನಶ್ಚೇತನ ಕೇಂದ್ರದಲ್ಲಿದ್ದೀವಿ. ಇಲ್ಲಿರುವಂತಹ ಪೇಷಂಟ್ಗಳು ಯಾವ ಥರ ಅಂತಂದರೆ ಮೆಂಟಲಿ ಇಲ್ನೆಸ್ ಅಂತಂದರೆ ಅವ್ರಿಗೆ ಮೆಂಟಲಿ ಅವ್ರು ಸ್ಟೇಬಲ್ ಇರೋದಿಲ್ಲ, ಆ ಥರ ಪೇಷಂಟ್ಸ್ಗಳಿರ್ತಾರೆ. ಇಲ್ಲ ಆಕ್ಸಿಡೆಂಟ್ ಕೇಸ್ಗಳಿರ್ಬೋದು, ಯಾವುದೇ ಥರ ಕೇಸ್ಗಳು ಇಲ್ಲಿ ನೋಡ್ಕೊತಾರೆ ಅಂತಲೇ ಹೇಳ್ಬೋದು. ಬನ್ನಿ ಈ ಆಶ್ರಮದೊಳಗೆ ಒಂದ್ಸಲ ವಿಸಿಟ್ ಮಾಡೋಣ. ಅವ್ರಿಗೆ ಯಾವ ಥರ ಆರೋಗ್ಯವಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರೆ ಅಂತ ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ. ಆಶ್ರಮದೊಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಈ ಕಡೆ ಒಂದು ಲೇಡೀಸ್ ವಾರ್ಡ್ ಇದೆ ಆ್ಯಂಡ್ ಆ ಕಡೆ ಸೈಡ್ ಬಂದುಬಿಟ್ಟು ಜೆಂಟ್ಸ್ ವಾರ್ಡ್ ಇದೆ. ಆ ಕಡೆ ಮೆಂಟಲಿ ಇಲ್ನೆಸ್ ಅಂಥವ್ರಿಗೆ ಆ ಕಡೆ ಒಂದು ವಾರ್ಡ್ನ ಮಾಡಿದ್ದಾರೆ. ಈ ಕಡೆ ಬಂದು ಮಾಮೂಲಿ ಆಕ್ಸಿಡೆಂಟ್ ಕೇಸ್ಗಳು ಎಲ್ಲ ಬಿದ್ದು ಜಾರಿ ಕೆಳಗೆ ಬಿದ್ದಿರುವಂತಹ ಕಾಲು ಕೈ ಏಟಾಗಿರುವಂಥವರ ಆರೋಗ್ಯನ ಇಲ್ಲಿ ನೋಡ್ತಾ ಇರ್ಬೋದಂಥದ್ದು. ಬನ್ನಿ ಒಳಗಡೆ ಹೋಗೋಣ ಒಂದ್ಸಲಿ. ಯಾವ ಥರ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರಗಳಿಗೆ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ಬಂದು ಹೊಡೆದೇ ಬಿಡ್ತಾರೆ ಇವಾಗ. ಎಲ್ಲ ಮುಗಿಸ್ಬೇಕಾದ್ರೆ ಬಿಡ್ತಾನೆ. ಅವ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಏನು ಡ್ಯೂಟಿ ಡಾಕ್ಟ್ರಿಗೆ ಕೊಡೋ ಮೇಲೆ ಬಾ, ಡ್ಯೂಟಿ ಡಾಕ್ಟ್ರಿಗೆ ಹೇಳ್ತೀನಿ, ಮೆಡಿಸಿನ್ ಕೊಡ್ತಾರೆ. ಆಯ್ತು ಹೋಗು. ಎಸ್, ಇವಾಗ ನಾವು ವಿಸಿಟ್ ಮಾಡ್ತಾ ಇರುವಂಥದ್ದು ಫೀಮೇಲ್ ಜನರಲ್ ವಾರ್ಡ್. ಬನ್ನಿ ಒಳಗಡೆ ಒಂದ್ಸಲ ವಿಸಿಟ್ ಮಾಡೋಣ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಿಮ್ಮ ಹೆಸರಮ್ಮ? ಹೆಸರೇ ನಿಮ್ಮದು? ಗೌರಮ್ಮ. ಹೆಂಗಿದ್ದೀರಾ? ಹುಷಾರಾಗಿದ್ದೀರಾ? ಚೆನ್ನಾಗಿ ನೋಡ್ಕೊಂತಿದ್ದೀರಾ? ಓಕೆ. ನಿಮ್ಮ ಹೆಸರು? ಲಕ್ಷ್ಮಿ. ಏನಾಗಿದೆ? ಚೆನ್ನಾಗಿದೆ. ಇದೆ ಮೈಸೂರವ್ರೇನೆ, ಬಟ್ ಇಲ್ಲೇ ಎಲ್ಲೋ ಅವ್ರ ಮನೆಯವರು ಬೇಡ ಅಂತ ಕಳ್ಸಿದ್ದಾರೆ ಅನ್ಸುತ್ತೆ. ಇಲ್ಲೇ ಪೊಲೀಸ್ ಸ್ಟೇಷನ್ ಸುತ್ತ ಓಡಾಡ್ಕೊಂಡಿದ್ರಂತೆ. ಈಗ 3 days ಆಯ್ತು. ಪೊಲೀಸವ್ರು ಇಲ್ಲೇ ಕರ್ಕೊಂಡ್ ಬಿಟ್ಟಿದ್ದಾರೆ, ಬಟ್ ಸ್ಟೇಬಲ್ ಇಲ್ಲ, ಫುಲ್ಲು ಮೆಂಟಲ್ ಇಲ್ನೆಸ್ ಸರ್. ಏನ್ ಬೇಕಾದ್ರೂ ನೋಡಿ. ಅಲ್ಲ, ಯಾವ ಊರು ನಿಮ್ದು? ನಂದು ಮೈಸೂರು. ಯಾವ ಊರು? ಲಕ್ಷ್ಮೀನಗರ. ಬಡ್ಡಪ್ಪನ ಮೊಮ್ಮಗಳು ಕೃಷ್ಣೇಗೌಡ ನಮ್ಮಪ್ಪ. ಚಿಕ್ಕಮ್ಮ ದುಡ್ತಾತನ ಮೊಮ್ಮಗಳು ನಾನು. ಹಂಗ ಗಂಡ ಅವನ ಹುಡಿಕ ಬಸಣ್ಣ ಲಕ್ಷ್ಮಿ ಅವನ ಹೆಂಗ ಇರ್ಬೇಕಲ್ಲ, ಏನ್ ಮಾಡಮ್ಮ ಕರ್ಮ ಜನ ಏನಾರ ಮಾಡ್ಬಿಡ್ತಾರೆ ಅಂತ ಹಂಗ ಮಾತಾಡ್ಕ ಹಿಂಗ ಅಷ್ಟು ಏನ್ ಮಾಡ. ಮಂಡ್ಯ. ಇದು ಮಂಡ್ಯನ? ಇದು ಮಂಡ್ಯದ ಕರ್ಕ ಬಂದ್ಬಿಟ್ಟಿದೀನಿ ಅಂತ ಯಾರು ಹೇಳಿದ್ ನಿಮ್ಗೆ? ನಾನೇ ಬಂದು ಹುಡುಗಕ್ಕೆ 2 ವರ್ಷದಾಗ ಕೇಳ್ದು, ಹೋಗು ಇಲ್ಲಿ ಇರ್ಬಿಡಕ್ಕವ, ನಿಂಗೆ ಗಂಡ ಜೊತೆ ನೀವು ಹೊಂಟೋಗು, ಇರೋಕ್ಕಾಗೋದಿಲ್ಲ, ಮದುವೆ ಆದ್ಮೇಲೆ ತೀರೋಯ್ತು, ಅದಕ್ಕೆ ಬಂದ್ಬಿಟ್ಟೆ ನಾನು. ನಿಮ್ಮ ಹೆಸರು? ಮಾತಾಡ್ತಾರೆ. ಏನಾಗಿದೆ ಅವ್ರಿಗೆ? ಸರ್ ಅವ್ರು ಇರೋದೇ ಹಂಗೆ, ಫೇಸೆಲ್ಲ ಅವ್ರದ್ದು ಇರೋದೇ ಹಂಗೇನೆ. ಅವರು ಬೆಂಗಳೂರಿಂದ ಬಂದಿರೋದು. ಮನೆಯಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. 8 ವರ್ಷದಿಂದ ಇಲ್ಲೇ ಇದ್ದಾರೆ. ಹೌದು, ಅವ್ರ ಮನೆಯಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿ ಇಲ್ಲಿಂದ ಬೆಂಗಳೂರಲ್ಲಿ ಇದ್ರು. ಅಲ್ಲಿಂದ ಇಲ್ಲಿಗೆ ಬಂದು 8 ವರ್ಷ ಆಯ್ತು, ಇಲ್ಲೇ ನೋಡ್ಕೊಂತಿದೀವಿ ಸರ್. ಅದು 8 ವರ್ಷ. ಇವರು ಹೆಸರೇ ನಿಮ್ದು? ನಾವು ಹುಚ್ಚು ಅಲ್ಲ, ಬೆಪ್ಪು ಅಲ್ಲ. ಅಲ್ಲಲ್ಲ, ನೀವು ಚೆನ್ನಾಗಿದ್ದೀರಾ ಅಂತ ಗೊತ್ತು. ತೆದ್ದು 3 ವರ್ಷ ಇಲ್ಲಿಗ ತೆದ್ದು ನಮ್ಮ ಮಕ್ಕ ಇಬ್ರು ಬಯಸವ್ರು ಪಾಠ ಬರೋದು ಹಬ್ಬ ಅದ ಊರ್ಲ ಹಬ್ಬ ಹಾಕ್ರ. ಇಲ್ಲಿಗೆ ಏನಕ್ಕೆ ಬಂದ್ರಿ? ಅದು ಒಂದು 3 ವರ್ಷ ಇಲ್ಲಿಗೆ ಏನಕ್ಕೆ ಬಂದ್ರಿ? ಮಕ್ಳಿಲ್ವಾ? ಯಾರ ಬಂದು ಅಡಿಲ್ಲ. ಯಾವ ಕೇಸ? ಬೇಗಲ್ ಕೇಸು ಮೇಲೆ ಮಾತಾಡ್ತಾವ. ಕೇಸ್ ಏನ್ ಕೇಸ್ ಮೇಡಮ್? ಆಕ್ಚುಲಿ ಆಸ್ತಿ ಎಲ್ಲ ಬರ್ಸ್ಕೊಂಡು ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ರು ಸರ್, ನೋಡ್ಕೊಳ್ಳಲ್ಲ ಅಂತ ಅವ್ರ ಮನೆಯವರೇನೆ. ಎಂತ ಮಕ್ಳು? ಯಾವ ಊರು ಸರ್? ಅವ್ರ ಊರು ಯಾವ್ದು ಅಂತ ಗೊತ್ತಿಲ್ಲ. ವೀಕ್ಷಕರೇ, ಕೆಲವು ಮಕ್ಕಳುಗಳಿಗೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಎತ್ತು ತಾಯಿ ಅನ್ನೋಳು ಒಂದೇ ಸಲ ಸಿಗೋದು. ದಯವಿಟ್ಟು ಈ ತರ ಮಾತ್ರ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಒಂದ್ ಕಡೆ ನೆನ್ಸ್ಕೊಂಡ್ರೆ ಆದ್ರೂ ನೀವು ಈ ಎತ್ತು ತಾಯಿನ ಬಿಟ್ಟು ನೀವು ಒಂದ್ ಕಡೆ ಯಾವ ತರ ನಿಮ್ದೇಗಿರ್ತೀರಾ, ಅದು ಒಂದ್ಸಲಿ ನಿಮ್ಮ ಮನ್ಸಿಗೆ
ತಟ್ಟಲ್ವಾ ಅದು? ಓಕೆ, ಯೋಚನೆ ಮಾಡಿ ಈ ಪ್ರೋಗ್ರಾಮ್ ಏನಾದ್ರು ನೋಡ್ತಾ ಇದ್ರೆ ಇವ್ರ ಮಕ್ಕಳು ಆದಷ್ಟು ಬೇಗ ಬಂದು ಇವ್ರನ್ನ ಕೊನೆ ತನಕ ಅವ್ರೇನು ಕೇಳಲ್ಲ, ವಯಸ್ಸಾದ ಮೇಲೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ, ಕೊನೆ ತನಕ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. 20 ಸೀಟು ಕೆಳಗೆ ಇರೋದು ಕೆಪ್ಪರಿ 40 ಜನ ಜೈಲಿಗೆ ಸೇರಿಸಿರೋದು ಮೈಸೂರು ದೊಡ್ಡ 4 ವರ್ಷ. ಅದು ಅಲ್ಲೇ ಹೆಸರೇನು ಮೇಡಮ್ ಇವ್ರದ್ದು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ. ಮಂಡ್ಯ ಕಡೆಯವರು. ಇಲ್ಲ ಯಾವ್ರಂತ ಗೊತ್ತಿಲ್ಲ ಸರ್, ಫೈಲ್ ನೋಡ್ಬೇಕು. ಒಂಥರ ಮೇಡಮ್ ಏನಂತಂದ್ರೆ ಈ ವಾತಾವರಣ ನೋಡ್ತಾ ಇದ್ರೆ ಒಂಥರ ಹಿಂಡಿದಂಗೆ ಆಗುತ್ತೆ ಮನಸ್ಸು ಅಲ್ವಾ? ಡೈಲಿ ನಮಗೂ ಹಿಂಗೆ ಆಗುತ್ತೆ, ಏನು ಮಾಡೋಣ. ಕೊಡ್ಲೂರಿಗೆ ಲಗ್ನ ಆಗಿದೆ, ಅಲ್ಲಿ ಕೇಸ್ಲಿ ತಂದು ಇರಿಸ್ಬಿಟ್ಟು ಹೋದವ ಮಕ್ಕ. ನಿಮಗೆ ಅವರು ಅಡಿಕೆ ಅವರು ಆಯ್ತಮ್ಮ, ಚೆನ್ನಾಗಿರಿ, ಚೆನ್ನಾಗಿ ನೋಡ್ಕೊತಿದಾರಲ್ವಾ? ಒಳ್ಳೇದಾಗ್ಲಿ ಅಮ್ಮ. ಆಯ್ತು ಆಯ್ತಮ್ಮ, ಆಯ್ತು. ಅಯ್ಯೋ ಆಯ್ತಮ್ಮ, ಆಯ್ತು ಅಡಿಕೆ ವ್ಯಾಪಾರ, ಆಯ್ತು. ಕಬ್ಬಿಣದ ಫ್ಯಾಕ್ಟ್ರಿ, ಇದು ಎಲ್ಲ ಈ ಕೇಸಕ್ಕೆ ತಂದು ನಮ್ಮ ತಾಯಿ ಅಂತ ನೋಡಲಿಲ್ಲ, ನಮ್ಮ ಅಕ್ಕಿ ಅದಕ್ಕೆ ಬಿಡೋದು. ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ, ಅಳಬಾರ್ದು. ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ, ಹುಷಾರಾಗಿರ್ಬೇಕು ಇಲ್ಲಿ, ಓಕೆನಾ? ಇಲ್ಲಿ ಬಂದವರಲ್ಲ ಕಟ್ಟಿ ತೊಡ್ತಮ್ಮ, ಅವಳು ನನಗೆ ತಾಯಿ ನೋಡಪ್ಪ, ನನ್ನ ಮೊಮ್ಮಗಳಲ್ಲ ತಾಯಿ. ನಾನು ಅಳಬಾರ್ದು. ಆಯ್ತು ಆಯ್ತು. ಈ ದೇಶಕ್ಕೆ ಬಂದರು ನಾವು ಕುಂಬಾರಕೊಪ್ಪಲು, ನನ್ನ ಮೊಮ್ಮಗಳು ಮಗಳ ಇಲ್ಲಿಗ ಕುಂಬಾರಕೊಪ್ಪಲು ಅಂತ ಹೇಳ್ತಿದ್ದಾರೆ ಅಂದ್ರೆ ಮೈಸೂರವರು ಮಡಿಕೆಯವರು. ನಮ್ಮ ಜನ ಎಲ್ಲ ಕುಂಬಾರಕೊಪ್ಪಲಲ್ಲಿ ಅದ, ನಮಗೆ ಬಂದು ಹೇಳಿ ಸೇರ್ಕೊಂಡು ಮಗ ಬರ್ತಾವ. ಸರಿಮ್ಮ, ಆಯ್ತು, ಒಳ್ಳೇದಾಗ್ಲಿ. ಹಳ್ಳಿ ಮೈಸೂರು ಮಗ ಅವಳ ಅಡಿಕೆ ವ್ಯಾಪಾರ, ಶಿವಮೊಗ್ಗ ವ್ಯಾಪಾರ. ಮ್ಯಾಗಲ್ಕೆ ಸೊಪ್ಪಲ್ ಸಟ್ಟಿ ನಮ್ಮ ನೇರ ಪ್ರಾಜೆಕ್ಟ್ ಅಂದ್ಬಿಟ್ಟು ಸೈನ್ ಮಾಡೋ ಬಸ್ಗೂ 16 ಬಸ್ಸು. ಆ ಬಸ್ ಕಡೆ ರೈಲು ಇದು ಎಳಂದೂರು ಗುಂಡ್ಲಪೇಟೆಗೆ ಪುನಃ ಬಂಡ ಹರಿತಿ 3 ಕಡೆ ರೈಲು ಬತ್ತ ಸತ್ಯ ಮಾಡ್ತಾರೆ, ಬತ್ತಿ ಅದ. ಅವರು ಏನು ಹೇಳ್ತಿದಾರೆ ನಂಗೆ ಗೊತ್ತಾಗ್ತಿಲ್ಲ, ನಿಮ್ಗೆ ಏನಾದ್ರು ಅರ್ಥ ಆಗಿದ್ರು ಅಂತ ಸರ್ ಹೇಳ್ಬೋದು. ಇಲ್ಲ, ಅದೇನೇ ಅವರು ಮಕ್ಕಳು ನನಗೆ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ನನ್ನ ಕಳಿಸ್ಬಿಟ್ರು, ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಕರ್ಕೊಬಂದು ಬಿಟ್ಬಿಟ್ರು ಅಂತ ಹೇಳ್ತಿದ್ದಾರೆ. ಓಕೆ, ರೈಲ್ವೆ ಸ್ಟೇಷನ್ ಇಂದ ಪಾಪ ಅವ್ರು ಹೆಂಗೋ ಬಂದ್ಬಿಟ್ಟಿದ್ದಾರೆ, ಹೆಂಗೋ ಗೊತ್ತಿಲ್ಲ ಅವ್ರಿಗೆ. ಯಾರೋ ಬೇರೆಯವ್ರು ಕರ್ಕೊಂಡ್ ಬಿಟ್ಟಿರೋದು ಸರ್. ಓಕೆ, ಇಲ್ಲಿ ಅವ್ರು ಕುಂಬಾರಕೊಪ್ಪಲು ಅಂತ ಹೇಳ್ತಿದ್ದಾರೆ ಮೇಡಮ್, ಊರ್ ಪಕ್ಕ ಹೆಸರು ಹೇಳ್ತಾರೆ ಸರ್ ಅವರು. ಇವಾಗ ಹೇಳಿದ್ರು ಶಿವಮೊಗ್ಗ ಹೇಳಿದ್ರು, ಗುಂಡ್ಲುಪೇಟೆ ಹೇಳಿದ್ರು, ಚಾಮರಾಜನಗರ ಹೇಳಿದ್ರು. ಅವ್ರಿಗೂ ಒಂಥರ ಮೆಂಟಲಿ. ಇವ್ರದ್ದು ಆಧಾರ್ ಕಾರ್ಡು ಯಾವುದೇ ಡೀಟೇಲ್ಸ್ ಏನು ಇರಲ್ಲ. ಡೀಟೇಲ್ಸ್ ಇದೆ ಸರ್, ಡೀಟೇಲ್ಸ್ ಇದೆ. ಆಧಾರ್ ಕಾರ್ಡ್ ಅವ್ರು ಕರ್ಕೊಂಡು ಹೋಗಲ್ಲ ಸರ್ ಅವರು ಮನೆಗೆ. ಏನು ಅಡ್ರೆಸ್ ಇದೆ? ಅಡ್ರೆಸ್ ನೋಡ್ಬೇಕು ಸರ್, ನೋಡ್ಬಿಟ್ಟು ಹೇಳ್ತೀನಿ. ಚೆಕ್ ಮಾಡಬೇಕು. ಆಯ್ತಮ್ಮ, ಆಯ್ತು, ಬರ್ತೀನಿ. ವೀಕ್ಷಕರಲ್ಲಿ ವಿನಂತಿ, ನೀವೇನಾದರೂ ಈ NOG ಸಂಸ್ಥೆಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ QR ಕೋಡ್ಗೆ ನಿಮ್ಮ ಕೈಲಾದಷ್ಟು ಹಣವನ್ನು ಸಹಾಯ ಮಾಡ್ಬೋದು. ಧನ್ಯವಾದಗಳು.